ಕೃಷ್ಣಾವತಾರಿಯಾಗಿ ಜನ್ಮ ಎತ್ತಿ ಬಂದವ ನಾನು. ಧರ್ಮ ಸಂಸ್ಥಾಪನೆಗೆ ಬೇಕಾಗಿ ಧರ್ಮಕ್ಕೆ ಅನುಗುಣವಾಗಿರುವಂತಹ ಧರ್ಮಾತ್ಮರನ್ನು ಒಡಗೂಡಿಕೊಂಡದ್ದು ಹೌದು. ಅದರಲ್ಲಿ ಪ್ರಮುಖರು ಪಾಂಡವರು. ಅವರನ್ನೇ ಬಳಸಿಕೊಂಡು ಧರ್ಮ ಸಂಸ್ಥಾಪನೆ ಆಗುವಂತೆ ನಾ ಮಾಡುವುದೇನೂ ಹೌದು, ನನ್ನ ಸಂಕಲ್ಪವೂ ಹೌದು. ಆದರೆ ವಿಚಿತ್ರ ನಡೆದು ಹೋಯ್ತಲ್ಲ. ಸಂಧಾನಕ್ಕೆಂದು ಧರ್ಮರಾಯ ನನ್ನನ್ನು ಕೌರವನಲ್ಲಿಗೆ ಕಳುಹಿಕೊಟ್ಟದ್ದು ಹೌದು. ಸಂಧಾನ ಮುರಿಯಿತು, ಸಮರ ಏರ್ಪಟ್ಟಿದೆ, ಮಹಾಭಾರತ ಸಂಗ್ರಾಮ. 18 ದಿನಗಳ ಈ ಯುದ್ಧದಲ್ಲಿ 18 ಅಕ್ಷೋಹಿಣಿಗಳ ನಡುವೆ ಹೋರಾಟ. 11 ಅಕ್ಷೋಹಿಣಿಯ ಬಲ ಕೌರವನಲ್ಲಿದ್ದರೆ 7 ಅಕ್ಷೋಹಿಣಿಯ ಬಲ ಪಾಂಡವರಲ್ಲಿದ್ದದ್ದು ಹೌದು. ಆದರೆ ಒಂದು ಸಂಧಾನಕ್ಕೆ ಹೋದಂತಹ ಸಂದರ್ಭ ಕೌರವನಿಗೆ ಆಡಿದಂತಹ ಮಾತು, ನಾನು ಮಹಾಭಾರತ ಹವದಲ್ಲಿ ಚಕ್ರವನ್ನು ಹಿಡಿಯಲಾರೆ. ಹಾಗಿದ್ರೆ ನಾಳೆ ಅಂತ ಆದ್ರೆ ಮಹಾಭಾರತ ಯುದ್ಧ, ಚಕ್ರ ಕೆಲಸ ಕೊಡುವುದೇ ಸಮಯ ಇದ್ರೆ ಇವತ್ತು ಮಾತ್ರ. ಯಾವುದಕ್ಕೂ ಧರ್ಮಜನಲ್ಲಿ ಮಾತಾಡ್ತೇನೆ. ಎಲೆ ಧರ್ಮ ಜಾತ ಲಾಲಿಪೋದು ಎಲೆ ಧರ್ಮ ಜಾತ ಲಾಲಿಪೋದು ಭೀಮ ಫಲಗುಣಾದಿಗಳೆಲ್ಲ ಒಲಿದು ಭೀಮ ಫಲಗುಣಾದಿಗಳೆಲ್ಲ ಒಲಿದು ಶೀಘ್ರವಾಗಿ ನಿಮ್ಮನ್ನ ಇಲ್ಲಿಯವರೆಗಾಗಿ ನಾನು ಕರೆಯುವುದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಇದ್ದದ್ದು ಹೌದು. ನಮ್ಮ ಬಿಡದಿರುವುದು ಪಶ್ಚಿಮ ದಿಕ್ಕಿನಲ್ಲಿ. ನೋಡಿದೇನೋ ಕೌರವರ ಬಿಡದಿರುವಂತದ್ದು ಪೂರ್ವ ದಿಕ್ಕಿನಲ್ಲಿ. ಹಾಗಿದ್ರೆ ಉದಯಿಸುವ ಸೂರ್ಯನನ್ನು ಕಾಣುವವರು ನಾವು ಭಾಗ್ಯಶಾಲಿಗಳು. ಅವರ ಹಾಗಲ್ಲ, ಅಸ್ತಂಗತವಾಗಿರುವಂತಹ ಸೂರ್ಯನನ್ನು ಕಾಣ್ತಾರೆ. ಹಾಗಿದ್ರೆ ಅವರ ಪಾಲಿಗೆ ಅದೃಷ್ಟ ಇಲ್ಲ. ನಾವು ತಿಳಿಯಬೇಕು, ವಿಜಯದ ಉದಯ ನಮ್ಮ ಪಾಲಿಗೆ ಆಗ್ತದೆ, ಶುಭ ಸಂಕೇತವೇ ಅಲ್ವಾ. ಆ ನೆಲೆಯಲ್ಲಿ ಪಾರ್ಥನ ಸಾರಥಿಕೆಯನ್ನು ನಾ ಮಾಡ್ಲಿಕ್ಕಿದ್ದವನು ಹೌದು. ಆದ್ರೆ ಆಲೋಚನೆ ಮಾಡುವುದು, ಸಾರಥಿ ಅಂತ ಆದ್ರೆ ಪ್ರಮುಖ ಹೊಣೆಗಾರಿಕೆ ಅಂತ ಇರ್ತದೆ. ನಮ್ಮಲ್ಲಿರುವಂತಹ ಬಲ ಯಾವುದು, ದೌರ್ಬಲ್ಯ ಯಾವುದು, ಆ ವಿರೋಧಿ ಪಾಳ್ಯದಲ್ಲಿರುವಂತಹ ಬಲ ಯಾವುದು, ದೌರ್ಬಲ್ಯ ಯಾವುದು, ಇದನ್ನು ಅರಿತು ವ್ಯವಹರಿಸಲೇಬೇಕು. ಆ ನೆಲೆಯಲ್ಲಿ ಆಲೋಚನೆ ಮಾಡಿದ್ರೆ ಇಬ್ಬರ ಬಲಾನುಬಲವನ್ನ ನಾನು ತಿಳಿದವನಿದ್ದೇನೆ. ಅಷ್ಟೇ ಅಲ್ಲ, ಸೂಕ್ಷ್ಮ ವಿಚಾರ ಹೇಳಬೇಕು. ಕೌರವನಿಗೆ ಅವನಲ್ಲಿರುವಂತಹ ಅನೇಕ ವೀರಾದಿ ವೀರರು ಮಾತನ್ನ ಕೊಟ್ಟಿದ್ದಾರೆ, ಭರವಸೆ ನುಡಿಗಳು. ಅದು ಸಾಮಾನ್ಯವಾದದ್ದಲ್ಲ. ಕರ್ಣ ಹೇಳಿದ್ದಾನಂತೆ, ಕೌರವನಲ್ಲಿ 5 ದಿನದೊಳಗೆ ಮಹಾಭಾರತವನ್ನು ಮುಗಿಸಿಕೊಡ್ತೇನೆ, ವಿಜಯ ನಮ್ಮ ಪಾಲಿಗಾಗುವಂತೆ ಮಾಡ್ತೇನೆ ಅಂತ. ಬರೇ ಕರ್ಣನಷ್ಟೇ ಅಲ್ಲ, ಮುತ್ತಜ್ಜನಾಗಿರುವಂತಹ ಭೀಷ್ಮಾಚಾರ್ಯರು 3 ದಿನದೊಳಗಾಗಿ ತುರವನ್ನ ಜಯಿಸಿಕೊಡ್ತೇನೆ ಸುಯೋಧನ. ಅಲ್ಲಿಗೆ ಮುಗಿತಾ? ಉಭಯ ಕುಲ ಬಿಲ್ಲೋಜರಾಗಿರುವಂತಹ ಶಾಪಾದಪಿ ಶರಾದಪಿ ದ್ರೋಣಾಚಾರ್ಯರು
ಒಂದೇ ದಿನದೊಳಗೆ ಯುದ್ಧವನ್ನು ಮುಗಿಸಿಕೊಡ್ತೇನೆ. ಅವರು ಆ ರೀತಿ ಆಡಿದ್ರೆ ಅವರ ಮಗ ಅಶ್ವತ್ಥಾಮಾಚಾರ್ಯ ಅವರು ಅರೆ ಗಳಿಗೆಯಲ್ಲಿ ಯುದ್ಧವನ್ನು ಮುಗಿಸಿಕೊಡ್ತೇನೆ ಗೌರವ ಅಂತ ಹೇಳಿದ್ದಾರೆ. ಹೀಗೆ ಅವರೆಲ್ಲ ಆ ರೀತಿ ನುಡಿಗಳನ್ನು ಧೈರ್ಯದ ವಚನಗಳನ್ನು ಆಡ್ತಾ ಇದ್ದಾರೆ ಅಂತಾದ್ರೆ ನಮ್ಮಲ್ಲಿಯ ಸಿದ್ಧತೆಗಳ ಕುರಿತಾಗಿಯೂ ನಾವು ಆಲೋಚನೆ ಮಾಡಬೇಕು. ವೈರಿಗಳಲ್ಲಿರುವಂತಹ ಬಲ ಹಾಗೆ ನಮ್ಮಲ್ಲಿರುವಂತಹ ಬಲ ಹೇಗೆ? ನಮ್ಮ ಪಾಳ್ಯದಲ್ಲಿಯೂ ಬಲ ಏನು ಕಡಿಮೆ ಉಂಟು ಅಂತಲ್ಲ. ಈಗ ನಿಮ್ಮೆದುರಲ್ಲಿ ನಿಂತವ ಅಮೃತ ಭಾಂಡವನ್ನು ಪಾನ ಮಾಡುವಂತ ಕಾಲಕ್ಕೆ ಅಲ್ಲ ಶತಗಜ ಪ್ರಾಣಿ ಎಂಬಂತೆ ಕರೆಸಿಕೊಂಡವ ಭೂಮಿ ತೂಕದ ಹೊತ್ತವ ಈ ಭೀಮ ಮಾಡುವಂತಹ ಮಾತನ್ನು ಕೇಳಬೇಕು. ಗುರು ಸುತ್ತ ಅರೆಗಳಿಗೆ ಇರಲಿ ಅಲ್ಲ ಅವ ಗೆಲ್ಲುವುದಕ್ಕೆ ಹೊರಡುವ ಮೊದಲೇ ನಾನು ಹೆಜ್ಜೆಯನ್ನು ಇಟ್ಟಿರ್ತೇನೆ. ದೇವರೇ ನಿನ್ನ ಆಶೀರ್ವಾದ ಒಂದು ಉಂಟು ಅಂತಾದ್ರೆ ಹೆಚ್ಚು ಕಾಲ ಬೇಡ, ಒಂದು ಹಗಲಿನ ಅವಧಿಯಲ್ಲಿ ಈ ಯುದ್ಧವನ್ನು ನಾನು ಗೆದ್ದುಕೊಡ್ತೇನೆ. ಇವ ಏನು ಸಾಮಾನ್ಯ ಅಂತ ಭಾವಿಸಬೇಡಿ. ಮಾಯಾವಿ ಘಟೋತ್ಕಜ ನಿಮ್ಮ ಪರಮ ಭಕ್ತ. ನಿಮ್ಮ ರಕ್ಷೆ ಉಂಟು ಅಂತ ಅಂದ್ರೆ ಒಂದೇ ಒಂದು ರಾತ್ರಿಯಲ್ಲಿ ಮಹಾಭಾರತವನ್ನ ಗೆದ್ದು ತೋರಿಸುತ್ತಾನೆ ಘಟೋತ್ಕಜ. ನನಗೊಂದು ಅವಕಾಶ ಇಲ್ಲ ಬೇಡಿಕೊಳ್ತಾ ಇದ್ದೀನಿ. ಈಗ ನನ್ನ ಪಾಲಿಗೆ ಧೈರ್ಯ ಬಂದದ್ದು ಒಬ್ಬ ಹಗಲಿನ ರಾಜ, ಒಬ್ಬ ರಾತ್ರಿಯ ರಾಜ, ಒಬ್ಬ 3 ದಿನ ಒಳ್ಳೆ ಹೊಂದಾಣಿಕೆ, ಒಬ್ಬವ 3, ಒಬ್ಬವ 5, ಒಬ್ಬವ 7 ಈ ರೀತಿಯಾಗಿ ಹೇಳಿಕೊಳ್ತಾ ಇದ್ದಾರೆ. ಬರೇ ನಮ್ಮವರಿಗಂತೆ ಅಲ್ಲ, ಸೇರಿರುವಂತಹ ಪ್ರತಿಯೊಬ್ಬರಿಗೂ ಅವಕಾಶ ಉಂಟು. ಅವರವರ ಸಿದ್ಧತೆಗಳ ಕುರಿತಾಗಿ ಮುಕ್ತ ಕಂಠದಲ್ಲಿ ಹೇಳಬಹುದು.
ನಿನ್ನ